ಇನ್ನು ಹನಿ ಟ್ರ್ಯಾಪ್ ಹಿಂದಿನಿಂದಾನು ನಡೀತಾ ಬಂದಿದೆ. ಉಗ್ರ ಶಿಕ್ಷೆಯಾಗುವ ನಿಟ್ಟಿನಲ್ಲಿ ಹೊಸ ಕಾಯ್ದೆಯನ್ನ ತರಬೇಕು ಅಂತ ಹೇಳಿ ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಪ್ರತಿಕ್ರಿಯಿಸಿದ್ದಾರೆ. ರಾಜಣ್ಣ ಯಾರ ಮೇಲೆ ಅನುಮಾನ ವ್ಯಕ್ತಪಡಿಸಿದಾರ್ ಗೊತ್ತಿಲ್ಲ, ತನಿಖೆಯಾಗಿ ಸತ್ಯ ಏನೇ ಆದ್ರೂ ಹೊರಗಡೆ ಬರಬೇಕು, ದುರುದ್ದೇಶದಿಂದ ಪಿತೂರಿ ಮಾಡೋರನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಹನಿ ಟ್ರ್ಯಾಪ್ ಅನ್ನೋದು ಒಂದು ಖಾಸಗಿ ಜೀವನದ ಗೌಪ್ಯತೆಯನ್ನು ಹಾಳು ಮಾಡುವಂಥ ಒಂದು ವ್ಯವಸ್ಥಿತವಾದ ಸಂಚು ಮತ್ತು ವ್ಯಕ್ತಿ ಅಥವಾ ವ್ಯಕ್ತಿಗಳ ಚಾರಿತ್ರ್ಯ ಹರಣ ಮಾಡ್ತಾ, ವ್ಯಕ್ತಿತ್ವವನ್ನು ಹಾಳು ಮಾಡ್ತಾ ಮತ್ತು ಅವರನ್ನು ಶೋಷಣೆ ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಪಿತೂರಿ. ಇದು ಈ ನೆನ್ನೆದೇ ಅಲ್ಲ, ದಶಕಗಳಿಂದ ಈ ಥರದ್ದು ಇದೆ. ದೇಶದಲ್ಲಿ ಭದ್ರವಾದಂಥ ಒಂದು ಕಾಯ್ದೆಯನ್ನು ತರಬೇಕು. ಏನು ಈಗ ಈ ಒಂದು ಹನಿ ಟ್ರ್ಯಾಪ್ ಬಗ್ಗೆ ಈ ಥರ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಮಾಡುವ ಗುಂಪುಗಳಿದ್ದಾವಲ್ಲ, ದುರುದ್ದೇಶದಿಂದ ಕೂಡಿರುವಂಥ, ವ್ಯಕ್ತಿ ಹರಣ ಮಾಡುವಂಥ, ಚಾರಿತ್ರ್ಯ ಹರಣ ಮಾಡುವ ಮತ್ತು ಶೋಷಣೆ ಮಾಡುವ ದುರುದ್ದೇಶಪೂರಿತವಾದಂಥ ಒಂದು ವ್ಯವಸ್ಥಿತವಾದಂಥ ಪಿತೂರಿಯನ್ನು ಯಾರೇ ಮಾಡಿರಲಿ, ಅದರ ಜೊತೆಗೆ ಇದು ಖಾಸಗಿತನದ ಗೌಪ್ಯತೆ ವಿಷಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.